ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಭಾರತೀಯ ಸೇನೆಯನ್ನ ಮತ್ತೆ ಮತ್ತೆ ಅವಮಾನಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ಆಪರೇಷನ್ ಸಿಂಧೂರದ ಬಗ್ಗೆ ಕಾಂಗ್ರೆಸ್ನವರಿಗೆ ಮತ್ತೆ ಅನುಮಾನ. ಆಪರೇಷನ್ ಸಿಂಧೂರವನ್ನ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಚುಟ್ಪುಟ್ ಯುದ್ಧ ಅಂತ ಕರೆದು ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಸಾಧನಾ ಸಮಾವೇಶ ನಡೀತಾ ಇದೆ. ಆ ಸಾಧನಾ ಸಮಾವೇಶದಲ್ಲಿ ನಿಂತು ತಮ್ಮ ಪಕ್ಷದ ಸಾಧನೆಯನ್ನ ಹೇಳ್ಕೊಳ್ಳೋದು ಬಿಟ್ಟು ಮತ್ತೊಮ್ಮೆ ದೇಶದ ನಾಗರಿಕರ ಕೆಂಗಣ್ಣಿಗೆ ಗುರಿಯಾಗುವಂತಹ ಹೇಳಿಕೆಯನ್ನ, ಭಾರತೀಯ ಸೇನಾಪಡೆಯ ಶೌರ್ಯವನ್ನ ಅನುಮಾನಿಸುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ. ಭಾರತ ನಡೆಸಿದ್ದು ಚುಟ್ಪುಟ್ ಯುದ್ಧ ಅಂತ ಹೇಳೋ ಮೂಲಕ ಮತ್ತೊಂದು ವಿವಾದಕ್ಕೆ ನಾಂದಿ ಹಾಡಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. 17ನೇ ತಾರೀಕು ನೀವು ಕಾಶ್ಮೀರ್ಗೆ ಹೋಗ್ತಕ್ಕಂತ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟು ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ. ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ಅವ್ರಿಗೆ ಶಕ್ತಿ ಇಲ್ಲ, ಶಕ್ತಿಹೀನರು. 17ನೇ ತಾರೀಕು ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಸಮಾವೇಶ ನಡೀತಾ ಇದ್ದ ಜಾಗದಿಂದಲೇ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಬಸವರಾಜ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕನ್ಫ್ಯೂಷನ್ ಅಲ್ಲಿ ಇದ್ದಾರಾ ಅಂತ? ನಮ್ ಪಾಕಿಸ್ತಾನ ಅಂತಂತಾರೆ, ಚುಟ್ಪುಟ್ ಯುದ್ಧ ಅಂತ ಕರೀತಾರೆ. ಅದರ ಜೊತೆಯಲ್ಲಿ ಸೇನೆಗೆ ಅಪಮಾನ ಆಗೋ ರೀತಿಯಲ್ಲಿ ಮತ್ತೆ ಮತ್ತೆ ಆ ರೀತಿಯಲ್ಲಿ ಮಾತನಾಡೋದ್ರಿಂದ ಎಷ್ಟು ಗಂಭೀರವಾದ ಕಾನ್ಸಿಕ್ವೆನ್ಸಸ್ ಆಗುತ್ತೆ ತಮ್ಮ ಪಕ್ಷದ ಮೇಲೆ ಅನ್ನೋದು ಇತಿಹಾಸದಲ್ಲಿ ಗೊತ್ತಿದ್ರೂ ಕೂಡ ಮತ್ತಂತದ್ದೇ ಹೇಳಿಕೆಯನ್ನ ನೀಡ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಸಿ ಕನ್ಫ್ಯೂಷನ್ ಅಲ್ಲಿ ಏನಾದ್ರೂ ಇದ್ದಾರಾ ಅಂತ ಹೇಳಿ. ಸ್ಮಿತಾ, ಇಲ್ಲಿ ರಾಜಕೀಯವಾಗಿ ಏನಾದ್ರೂ ವಾಗ್ದಾಳಿ ಮಾಡಬೇಕು ಅನ್ನೋದಾದ್ರೆ ಅದು ಬಿಜೆಪಿ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಬೇಕು. ಅದು ಹೊರತುಪಡಿಸಿ ಸೇನೆ ನಡೆಸ್ತಕ್ಕಂತ ಕಾರ್ಯಾಚರಣೆಗಳ ಬಗ್ಗೆ ಒಂದಷ್ಟು ಕಾಮೆಂಟ್ ಮಾಡೋದು ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಶೋಭೆ ತರೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ಆದ್ರೂ ಕೂಡ ಪದೇ ಪದೇ ಕಾಂಗ್ರೆಸ್ ನಾಯಕರು ಈ ಸೀಸ್ ಫೈರ್ ಏನಾಯ್ತು, ಸೀಸ್ ಫೈರ್ ಆದ ಮೇಳಕ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನೀವು ಗಮನಿಸಿದೀರಾ, ಕರ್ನಾಟಕದಲ್ಲಿ 3-4 ಜನ ಸಚಿವರು ಈ ಬಗ್ಗೆ ಸೀಸ್ ಫೈರ್ ಯಾವ ರೀತಿಯಾಗಿ ಆಯ್ತು, ಇದನ್ನ ಯಾಕೆ ಮಾಡಿದ್ರು ಅನ್ನುವಂಥದ್ದು ಮತ್ತು ಈ ಒಂದು ಪಾಕಿಸ್ತಾನದ ವಿರುದ್ಧ ನೇರವಾಗಿ ಯುದ್ಧ ಮಾಡಬೇಕಾಗಿತ್ತು, ಇಷ್ಟಕ್ಕೆ ಸಮಾಧಾನ ಆಗಬಾರ್ದು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಇಡೀ ಭಾರತಾದ್ಯಂತ ಕಾಂಗ್ರೆಸ್ ಒಂದು ಅಭಿಯಾನ ಕೂಡ ಹಮ್ಮಿಕೊಂಡಿದೆ ಇವತ್ತಿನಿಂದ. ಅದು ಜೈ ಹಿಂದ್ ಸಭೆಗಳನ್ನ ಮಾಡುವ ಮೂಲಕ ಈ ಕಾರ್ಯಾಚರಣೆ ಏನಾಯ್ತಲ್ಲ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ, ಇದಿಷ್ಟಕ್ಕೆ ನಿಲ್ಲಬಾರದಾಗಿತ್ತು ಮತ್ತು ಇದು ರಾಜಕೀಯ ಒತ್ತಡಕ್ಕೆ ಮಣಿದಿದ್ದಾರೆ ಕೇಂದ್ರ ಸರ್ಕಾರ ಅನ್ನುವಂಥ ಲೆಕ್ಕಾಚಾರದಲ್ಲಿ, ಒಂದು ಕೇಂದ್ರ ಸರ್ಕಾರವನ್ನ ವಿಲನ್ ಮಾಡುವಂತ ಲೆಕ್ಕಾಚಾರದಲ್ಲಿ ಇಡೀ ದೇಶಾದ್ಯಂತ ಜೈ ಹಿಂದ್ ಸಭೆಗಳನ್ನ ಹಮ್ಮಿಕೊಳ್ಳೋಕೆ ಈಗಾಗಲೇ ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ಆದ್ರೆ ಏನೇ ಇರಲಿ, ರಾಜಕೀಯ ವಿಚಾರಗಳು, ಕಾಂಗ್ರೆಸ್ ಬಿಜೆಪಿಯ ನೇರ ವಾಗ್ದಾಳಿಗಳಿರ್ತವೆ, ಅದನ್ನ ನೇರವಾಗಿ ವಾಗ್ದಾಳಿ ಮಾಡಬೇಕು. ಆದ್ರೆ ಸೇನಾ ಕಾರ್ಯಾಚರಣೆ ನಡೆಸಿದಂತ ಸಂದರ್ಭದಲ್ಲಿ ಇದು ಚಿಟ್ಪುಟ್ ಅಥವಾ ಚಿಕ್ಕ ಮಟ್ಟದ ಕಾರ್ಯಾಚರಣೆ ಅನ್ನುವಂಥದ್ದನ್ನ ಹೇಳುವ ಮೂಲಕ ಎಲ್ಲ ಒಂದ್ ಕಡೆ ನೈತಿಕತೆಯನ್ನ, ನಾವು ಸೈನ್ಯದ ನೈತಿಕತೆಯನ್ನ ನಾವೇ ಕುಂದಿಸ್ದಂಗಾಗುತ್ತೆ. ಯಾಕಂದ್ರೆ ಸೈನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಹೋರಾಡಿದ್ದಾರೆ. ಆ ಸಣ್ಣದೋ ದೊಡ್ಡದೋ ಅನ್ನುವಂಥದ್ದು ಸೈನ್ಯ ನಿರ್ಧಾರ ಮಾಡುತ್ತೆ. ಅದನ್ನ ರಾಜಕೀಯವಾಗಿ ವಾಗ್ದಾಳಿ ಮಾಡೋದಾದ್ರೆ ವಿದೇಶಾಂಗ ನೀತಿಗಳನ್ನ ವಾಗ್ದಾಳಿ ಮಾಡಬೇಕು. ಬಿಜೆಪಿಯ ವಿದೇಶಾಂಗ ನೀತಿ ಮತ್ತು ಪ್ರಧಾನಿಯನ್ನ ವಾಗ್ದಾಳಿ ಮಾಡಬೇಕು. ಆದ್ರೆ ಸೇನೆ ಮಾಡಿದಂತ ಕಾರ್ಯಾಚರಣೆಯನ್ನ ಎಲ್ಲಾ ನಾಯಕರು, ಅದರಲ್ಲೂ ಕಾಂಗ್ರೆಸ್ನ ಸಚಿವರು, ನಾಯಕರು ಮಾತನಾಡೋದ್ರಿಂದ ಸೇನೆಯ ಗೌರವವನ್ನ ನಾವೇ ಕುಂದಿಸಿದಂಗಾಗುತ್ತೆ ಮತ್ತು ರಾಷ್ಟ್ರೀಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸೈನ್ಯವನ್ನ ನಾವೇ ಬೆತ್ತಲು ಮಾಡಿದಂಗಾಗುತ್ತೆ. ಹೀಗಾದ್ರೂ ಈಗ ಮುಂಚೆ ಬಸವರಾಜ್ ಸುರೇಶ್ ಇದ್ದಾರೆ, ಅಲ್ಲಿಂದಲೇ ನೇರ ಸಂಪರ್ಕದಲ್ಲಿ. ಅವ್ರಿಗೆ ಹೋಗೋಕ್ ಮುಂಚೆ ರಾಹುಲ್ ಗಾಂಧಿ ಅವರ ಒಂದು ಹೇಳಿಕೆ ಕೂಡ, ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಕೂಡ ಸಾಕಷ್ಟು ವಿವಾದಕ್ಕೆ ಕಾರಣವಾಯಿತು. ನಮ್ಮ ಭಾರತದ ಎಷ್ಟು ಯುದ್ಧ ವಿಮಾನಗಳು ಕಳೆದುಕೊಂಡ್ವಿ ನಾವು ಯುದ್ಧದ ಸಂದರ್ಭದಲ್ಲಿ ಅನ್ನೋ ಲೆಕ್ಕ ಕೇಳಿ ಈಗ ರಾಹುಲ್ ಗಾಂಧಿ ಅವರಿಗೆ ಸಮಾಧಾನ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಭಾರತೀಯ ಸೇನೆಯನ್ನ ಮತ್ತೆ ಮತ್ತೆ ಅವಮಾನಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ಆಪರೇಷನ್ ಸಿಂಧೂರದ ಬಗ್ಗೆ ಕಾಂಗ್ರೆಸ್ನವರಿಗೆ ಮತ್ತೆ ಅನುಮಾನ.
ಆಪರೇಷನ್ ಸಿಂಧೂರವನ್ನ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಚುಟ್ಪುಟ್ ಯುದ್ಧ ಅಂತ ಕರೆದು ಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಸಾಧನಾ ಸಮಾವೇಶ ನಡೀತಾ ಇದೆ. ಆ ಸಾಧನಾ ಸಮಾವೇಶದಲ್ಲಿ ನಿಂತು ತಮ್ಮ ಪಕ್ಷದ ಸಾಧನೆಯನ್ನ ಹೇಳ್ಕೊಳ್ಳೋದು ಬಿಟ್ಟು ಮತ್ತೊಮ್ಮೆ ದೇಶದ ನಾಗರಿಕರ ಕೆಂಗಣ್ಣಿಗೆ ಗುರಿಯಾಗುವಂತಹ ಹೇಳಿಕೆಯನ್ನ, ಭಾರತೀಯ ಸೇನಾಪಡೆಯ ಶೌರ್ಯವನ್ನ ಅನುಮಾನಿಸುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ. ಭಾರತ ನಡೆಸಿದ್ದು ಚುಟ್ಪುಟ್ ಯುದ್ಧ ಅಂತ ಹೇಳೋ ಮೂಲಕ ಮತ್ತೊಂದು ವಿವಾದಕ್ಕೆ ನಾಂದಿ ಹಾಡಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. 17ನೇ ತಾರೀಕು ನೀವು ಕಾಶ್ಮೀರ್ಗೆ ಹೋಗ್ತಕ್ಕಂತ ಪ್ರೋಗ್ರಾಮವನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂತ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶದಲ್ಲಿ ಗೂಬಿ ಕೂಡಿಸ್ತಕ್ಕಂಥದ್ದು. ಅವ್ರಿಗೆ ಶಕ್ತಿ ಇಲ್ಲ, ಶಕ್ತಿಹೀನರು. 17ನೇ ತಾರೀಕು ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಸಮಾವೇಶ ನಡೀತಾ ಇದ್ದ ಜಾಗದಿಂದಲೇ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಮತ್ತೊಂದು ಕಡೆ ಬಸವರಾಜ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಬಸವರಾಜ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕನ್ಫ್ಯೂಷನ್ ಅಲ್ಲಿ ಇದ್ದಾರಾ ಅಂತ? ನಮ್ ಪಾಕಿಸ್ತಾನ ಅಂತಂತಾರೆ, ಚುಟ್ಪುಟ್ ಯುದ್ಧ ಅಂತ ಕರೀತಾರೆ. ಅದರ ಜೊತೆಯಲ್ಲಿ ಸೇನೆಗೆ ಅಪಮಾನ ಆಗೋ ರೀತಿಯಲ್ಲಿ ಮತ್ತೆ ಮತ್ತೆ ಆ ರೀತಿಯಲ್ಲಿ ಮಾತನಾಡೋದ್ರಿಂದ ಎಷ್ಟು ಗಂಭೀರವಾದ ಕಾನ್ಸಿಕ್ವೆನ್ಸಸ್ ಆಗುತ್ತೆ ತಮ್ಮ ಪಕ್ಷದ ಮೇಲೆ ಅನ್ನೋದು ಇತಿಹಾಸದಲ್ಲಿ ಗೊತ್ತಿದ್ರೂ ಕೂಡ ಮತ್ತಂತದ್ದೇ ಹೇಳಿಕೆಯನ್ನ ನೀಡ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಸಿ ಕನ್ಫ್ಯೂಷನ್ ಅಲ್ಲಿ ಏನಾದ್ರೂ ಇದ್ದಾರಾ ಅಂತ ಹೇಳಿ. ಸ್ಮಿತಾ, ಇಲ್ಲಿ ರಾಜಕೀಯವಾಗಿ ಏನಾದ್ರೂ ವಾಗ್ದಾಳಿ ಮಾಡಬೇಕು ಅನ್ನೋದಾದ್ರೆ ಅದು ಬಿಜೆಪಿ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಬೇಕು. ಅದು ಹೊರತುಪಡಿಸಿ ಸೇನೆ ನಡೆಸ್ತಕ್ಕಂತ ಕಾರ್ಯಾಚರಣೆಗಳ ಬಗ್ಗೆ ಒಂದಷ್ಟು ಕಾಮೆಂಟ್ ಮಾಡೋದು ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಶೋಭೆ ತರೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ. ಆದ್ರೂ ಕೂಡ ಪದೇ ಪದೇ ಕಾಂಗ್ರೆಸ್ ನಾಯಕರು ಈ ಸೀಸ್ ಫೈರ್ ಏನಾಯ್ತು, ಸೀಸ್ ಫೈರ್ ಆದ ಮೇಳಕ ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನೀವು ಗಮನಿಸಿದೀರಾ, ಕರ್ನಾಟಕದಲ್ಲಿ 3-4 ಜನ ಸಚಿವರು ಈ ಬಗ್ಗೆ ಸೀಸ್ ಫೈರ್ ಯಾವ ರೀತಿಯಾಗಿ ಆಯ್ತು, ಇದನ್ನ ಯಾಕೆ ಮಾಡಿದ್ರು ಅನ್ನುವಂಥದ್ದು ಮತ್ತು ಈ ಒಂದು ಪಾಕಿಸ್ತಾನದ ವಿರುದ್ಧ ನೇರವಾಗಿ ಯುದ್ಧ ಮಾಡಬೇಕಾಗಿತ್ತು, ಇಷ್ಟಕ್ಕೆ ಸಮಾಧಾನ ಆಗಬಾರ್ದು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಇಡೀ ಭಾರತಾದ್ಯಂತ ಕಾಂಗ್ರೆಸ್ ಒಂದು ಅಭಿಯಾನ ಕೂಡ ಹಮ್ಮಿಕೊಂಡಿದೆ ಇವತ್ತಿನಿಂದ. ಅದು ಜೈ ಹಿಂದ್ ಸಭೆಗಳನ್ನ ಮಾಡುವ ಮೂಲಕ ಈ ಕಾರ್ಯಾಚರಣೆ ಏನಾಯ್ತಲ್ಲ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ, ಇದಿಷ್ಟಕ್ಕೆ ನಿಲ್ಲಬಾರ್ದಾಗಿತ್ತು ಮತ್ತು ಇದು ರಾಜಕೀಯ ಒತ್ತಡಕ್ಕೆ ಮಣಿದಿದ್ದಾರೆ ಕೇಂದ್ರ ಸರ್ಕಾರ ಅನ್ನುವಂಥ ಲೆಕ್ಕಾಚಾರ